ಹುಬ್ಬಳ್ಳಿಯಲ್ಲಿ ಹವಾಲಾ ಕಿಂಗ್ಪಿನ್ ಮನೆ ಮೇಲೆ ಇಡಿ ರೇಡ್ ಆಗಿದೆ. ಸಮುಂದರ ಸಿಂಗ ಮನೆಯಲ್ಲಿ ಮುಂದುವರೆದಿದೆ ಶೋಧ ಕಾರ್ಯ. ರಾಜಸ್ಥಾನದಿಂದ ಹುಬ್ಬಳ್ಳಿಗೆ ಬಂದಂತ ಕೆಲ ಹೊತ್ತಿನಲ್ಲೇ ಇಡಿ ದಾಳಿಯಾಗಿದೆ. ಹುಬ್ಬಳ್ಳಿಯಲ್ಲಿ ಹವಾಲಾ ಕಿಂಗ್ಪಿನ್ ಮನೆ ಮೇಲೆ ಇಡಿ ರೇಡ್ ಮಾಡಿದೆ. ಸಮುಂದರ ಸಿಂಗ ಮನೆಯಲ್ಲಿ ಸದ್ಯ ಇಡಿ ಅಧಿಕಾರಿಗಳ ಕಾರ್ಯ ಮುಂದುವರಿತಾ ಇದೆ. ರಾಜಸ್ಥಾನದಿಂದ ಹುಬ್ಬಳ್ಳಿಗೆ ಬಂದಂತ ಕೆಲ ಹೊತ್ತಿನಲ್ಲೇ ಇಡಿ ರೇಡ್ ಮಾಡಿದೆ. ಬಾಗಿಲನ್ನ ತೆರೆಯದೇ ಇದ್ದಂತ ಕಾರಣಕ್ಕೆ ಡೋರ್ ಅನ್ನ ಮುರಿದು ಒಳಗೆ ನುಗ್ಗಿದ್ದಾರೆ ಇಡಿ ಅಧಿಕಾರಿಗಳು. ಕೆಲ ದಿನಗಳ ಹಿಂದೆಯಷ್ಟೇ ರಾಜಸ್ಥಾನದ ನೌಸ್ರಲ್ಲಿ ಮಗನ ಮದುವೆ ಮಾಡಿರ್ತಾರೆ. 25 ಕೋಟಿ ವೆಚ್ಚ ಮಾಡಿ ಮಗನ ಮದುವೆಯನ್ನ ಮಾಡಿರ್ತಾರೆ ಸಮುಂದರ್ ಅವರು. ಮಗನ ಮದುವೆಗೆ ಕೋಟಿ ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ಖರೀದಿಸಿದ್ರು. ಹವಾಲಾದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಹೆಸರು ಮಾಡಿಕೊಂಡಿದ್ರು. ಜೊತೆಯಲ್ಲಿ ದೇಶ ವಿದೇಶಗಳಲ್ಲಿ ಹವಾಲಾ ನೆಟ್ವರ್ಕ್ ಅನ್ನ ಇಟ್ಕೊಂಡಿರುವಂತ ಮಾಹಿತಿ ಇದೆ. ಕೆಸಿನೋ, ಆನ್ಲೈನ್ ಗೇಮಿಂಗ್ ಅನ್ನ ನಡೆಸ್ತಾ ಇದ್ರು ಸಿಂಗು. ಈ ನಿಟ್ಟಿನಲ್ಲಿ ಮನೆಗೆ ಇಡಿ ಅಧಿಕಾರಿಗಳು ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ಅವರ ದೃಶ್ಯವನ್ನ ನೋಡಿ, ಒಂದು ಸಾಮ್ರಾಜ್ಯವೇ ಇದ್ದಂತಿದೆ. ಆ ಮೂಲಕವಾಗಿ ಈ ಹಣ ವ್ಯವಹಾರಗಳು ಏನೇನು ನಡೀತಾ ಇದೆ ಇವೆಲ್ಲದರ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಶೋಧವನ್ನ ಮುಂದುವರೆಸಿದ್ದಾರೆ. ಇನ್ನು ಯಾವ್ಯಾವ ರೀತಿಯಾದಂಥ ಲಿಂಕ್ ಇದೆ, ಇವರ ಹಿನ್ನೆಲೆ ಏನು ಎತ್ತ ಅಂತ ಗಮನಿಸ್ತಾ ಹೋಗೋದಾದ್ರೆ, ಆನ್ಲೈನ್ ಬೆಟ್ಟಿಂಗು ಅದರ ಅಪ್ಲಿಕೇಶನ್ನ ಪಾಲುದಾರಿಕೆಯನ್ನ ಹೊಂದಿರ್ತಾರೆ. ಬೇರೆ ಬೇರೆ ದೇಶದಲ್ಲಿ ಕಪ್ಪು ಹಣ ಹೂಡಿಕೆಯ ಹಿನ್ನೆಲೆಯಲ್ಲಿ ಇಡಿ ರೈಡ್ ಮಾಡಿರೋದು. ಗೋವಾ, ಶ್ರೀಲಂಕಾ, ನೇಪಾಳ ಸೇರಿದಂತೆ ಅನೇಕ ಕಡೆ ಕೆಸಿನೋಗಳಲ್ಲಿ ಹೂಡಿಕೆ ಮಾಡಿದ್ದಾರೆ, ಇನ್ವೆಸ್ಟ್ ಮಾಡಿದ್ದಾರೆ. ಹುಬ್ಬಳ್ಳಿಯ ಹಲವು ಉದ್ಯಮಿಗಳು ಮತ್ತು ವ್ಯಾಪಾರಿಗಳಿಂದ ಸಮುಂದರ ಹಣದ ಅವರ ಬಳಿ ಹೂಡಿಕೆ ಮಾಡಿರ್ತಾರೆ. ಇತರರು ಕೂಡ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ದಾವಣಗೆರೆ, ಬೆಂಗಳೂರು ನಗರದ 50ಕ್ಕೂ ಹೆಚ್ಚು ಜನ ಇನ್ವೆಸ್ಟ್ ಮಾಡಿದ್ದಾರೆ. ದೊಡ್ಡವರು ಎಲ್ಲರೂ ಸಮುಂದರ ಬಳಿ ಹೂಡಿಕೆ ಮಾಡಿರುವಂತಹ ಉದ್ಯಮಿಗಳಿಗೆ ಈಗ ನಡುಕ ಶುರುವಾಗಿದೆ, ಎಲ್ಲಿ ನಂಬುಡಕ್ ಬರುತ್ತೆ ಅಂತ. ಹುಬ್ಬಳ್ಳಿಯಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅನ್ನ ಹೊಂದಿರುವಂತಹ ಆಸಾಮಿಗಳಿಗೂ ಕೂಡ ಇಡಿ ಭಯ. ಈಗ ಒಂದು ಕಡೆ ಈ ಬೆಟ್ಟಿಂಗ್ ಆ್ಯಪಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಹೊಸ ಕಾನೂನು ಮಾಡಿ ಅಲ್ಲೂ ಕೂಡ ಬಿಸಿ ಮುಟ್ಟಿಸ್ತಿದ್ದಾರೆ. ಈ ನಿಟ್ಟಿನಲ್ಲಿ ಬೆಟ್ಟಿಂಗ್ ಆ್ಯಪ್ ಹೊಂದಿದ ಈ ಹುಬ್ಬಳ್ಳಿಯ ಈ ಇತರ ಕುಟುಂಬಗಳಿಗೂ ಕೂಡ, ಕೊಠಾರಿ ಕುಟುಂಬ, ಇನ್ನು ಕಟೇರ ಕುಟುಂಬ, ರಾಥೋಡ್ ಕುಟುಂಬ, ಪವಾರ ಕುಟುಂಬ, ಜೊತೆಯಲ್ಲಿ ದಲಭಂಜನ ಕುಟುಂಬ, ಹಬೀಬ್ ಕುಟುಂಬ, ಎಲ್ಲರಿಗೂ ಕೂಡ ಒಂದು ರೀತಿ ಭಯ ಶುರುವಾಗಿದೆ. ಈಗ ಸದ್ಯ ಇಡಿ ದಾಳಿ ಆಗ್ತಿದ್ದಂತೆ ಎಸ್ಕೇಪ್ ಆಗಿದ್ದಾರೆ ಆಸಾಮಿಗಳು. ಗೊತ್ತಾಗ್ತಿದ್ದಂತೆ ಧಾರವಾಡ, ಗದಗ, ಹಾವೇರಿ, ಬೆಳಗಾವಿಯವರಿಂದ ಈಗ ಸದ್ಯ ಅಲ್ಲೆಲ್ಲ ಈ ಆನ್ಲೈನ್ ಅಪ್ಲಿಕೇಶನ್ಸ್ಗಳೇನಿದೆಯಲ್ಲ, ಬೆಟ್ಟಿಂಗ್ ಅಪ್ಲಿಕೇಶನ್, ಅದರ ನಿರ್ವಹಣೆ ಯಾರು ಮಾಡ್ತಿದ್ದಾರೆ, ಯಾವ ರೀತಿಯಾಗಿ ಹಣದ ವಹಿವಾಟುಗಳು ನಡೀತಾ ಇತ್ತು, ಯಾರ್ಯಾರು ಇನ್ವೆಸ್ಟ್ ಮಾಡಿದ್ದಾರೆ, ಎಲ್ಲರಿಗೂ ಕೂಡ ಅಕ್ಷರಶಃ ನಡುಕ ಶುರುವಾಗಿದೆ. ಇಡಿ ಅಧಿಕಾರಿಗಳು ಮನೆ ಬಾಗಿಲನ್ನು ತೆಗೆದಕ್ಕೂ ಹಿಂದೆ ಮುಂದೆ ನೋಡಿದ್ದಕ್ಕೆ ನುಗ್ಗಿ ಒಳಗೋಗಿದ್ದಾರೆ. ಇಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಹುಬ್ಬಳ್ಳಿಯ ರಿಪೋರ್ಟರ್ ಮಲ್ಲಿಕ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಲ್ಲಿಕ್, ಮೊದಲಿಗೆ ಇಡಿ ಅಧಿಕಾರಿಗಳು ರೇಡ್ ಮಾಡೋದಕ್ಕೆ ಏನು ಕಾರಣ, ಯಾವ ಒಂದು ಹಿಂಟ್ ಮೇಲೆ ಅವರು ರೇಡ್ ಮಾಡ್ತಾರೆ, ಜೊತೆಲಿ ಈತನ ಹಿನ್ನೆಲೆ, ಸದ್ಯ ಈ ರೇಡ್ ಮಾಡಿದಂತ ಸಂದರ್ಭದಲ್ಲಿ ಏನೇನು ಸಿಕ್ಕಿದೆ, ರೇಡ್ ಮಾಡಿದ ಸಂದರ್ಭದಲ್ಲಿ ಮನೆಯಲ್ಲೇ ಇದ್ರ, ಹೆಚ್ಚಿನ ಡೀಟೇಲ್ಸ್ ಮಲ್ಲಿಕ್. ಎಸ್ ಅಖಿಲೇಶ್, ಏನು ಇಡಿ ಅಧಿಕಾರಿಗಳು ರೇಡ್ ಮಾಡ್ಲಿಕ್ಕೆ ಪ್ರಮುಖ ಕಾರಣ ಏನು, ಈ ಸಮುಂದರ್ ಸಿಂಗ್ ಹಾಗೂ ಇತರರು ಏನಿದ್ರು ಬೆಟ್ಟಿಂಗ್ ಆ್ಯಪ್ಗಳಲ್ಲಿ ಹಣವನ್ನ ಹೂಡಿಕೆ ಮಾಡಿ ಅವುಗಳನ್ನ ನಿಯಂತ್ರಣ ಮಾಡ್ತಿದ್ರು. ಮತ್ತೆ ಸ್ಥಳೀಯವಾಗಿ ಏನು ಪ್ರಮುಖವಾಗಿ ಉತ್ತರ ಕರ್ನಾಟಕ ಮತ್ತು ಕರಾವಳಿ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಇವರು ಬೆಟ್ಟಿಂಗ್ ಆ್ಯಪ್ಗಳನ್ನ ಮಾರ್ಕೆಟಿಂಗ್ ಮಾಡಿ ಅಲ್ಲಿ ಗಿರಾಕಿಗಳನ್ನ ತೆಗೆದುಕೊಂಡು ಮತ್ತು ಹಣವನ್ನ ಹೂಡಿಕೆ ಮಾಡಿ ಅಧಿಕ ಲಾಭವನ್ನ ಗಳಿಸಿ ವಿದೇಶಗಳಲ್ಲಿ ಹೂಡಿಕೆ ಮಾಡ್ತಾ ಇದ್ರು ಅನ್ನುವ ಮಾಹಿತಿ ಕೂಡ ಈಗ ಲಭ್ಯವಾಗಿರುವುದು. ಅದರ ಜೊತೆಗೆ ಏನು ಗೋವಾ, ನೇಪಾಳ ಮತ್ತು ಶ್ರೀಲಂಕಾಗಳಲ್ಲಿ ಕ್ಯಾಸಿನೋಗಳನ್ನ ಕೂಡ ನಡೆಸ್ತಾ ಇದ್ರು, ಅಲ್ಲಿಯೂ ಕೂಡ ಹವಾಲಾ ದಂಧೆಯನ್ನ ಇಟ್ಕೊಂಡಿದ್ರು ಎನ್ನುವ ಪ್ರಾಥಮಿಕ ಆರೋಪ ಇವರ ಮೇಲೆ ಕೇಳಿ ಬರ್ತಕ್ಕಂಥದ್ದು. ಮತ್ತು ಜೊತೆಗೆ ಹುಬ್ಬಳ್ಳಿಯಲ್ಲಿ ಇರ್ತಕ್ಕಂತ ಇವರ ಅಸೋಸಿಯೇಟ್ಸ್ ಏನಿದ್ದಾರೆ, ಇವರು ಕೂಡ ಇದರಲ್ಲಿ ಹೂಡಿಕೆದಾರರಾಗಿ ಒಂದು ಭಾಗವಹಿಸಿದ್ರು. ಮತ್ತು ಪ್ರಮುಖವಾಗಿ ಹುಬ್ಬಳ್ಳಿಯಲ್ಲಿ ಏನು ಆ್ಯಪ್ ಗಳನ್ನ ಹೊಂದಿರತಕ್ಕಂತ ಆಸಾಮಿಗಳೇನಿದ್ರು, ಏನು ಹುಬ್ಬಳ್ಳಿಯವರಾದಂತಹ ಕೊಠಾರಿ ಫ್ಯಾಮಿಲಿ, ಮತ್ತೆ ಕಟಾರೆ ಫ್ಯಾಮಿಲಿ, ರಾಠೋಡ್ ಫ್ಯಾಮಿಲಿ, ಪವಾರ್ ತಂದೆ ಮಗ ಆಗಿರ್ಬೋದು, ಮತ್ತು ದಲಭಂಜನ್ ತಂದೆ ಮಗ ಆಗಿರ್ಬೋದು, ಮತ್ತು ಹಬೀಬ್ ಈ ಮುರುಳಿ ಅನ್ನುವಂಥವ್ರು ಹಲವಾರು ಜನ ಈ ಆ್ಯಪ್ ಗಳನ್ನ ನಿರ್ವಹಣೆ ಮಾಡ್ತಿದ್ರು ಮತ್ತು ತಮ್ಮದೇ ಓನ್ ಆ್ಯಪ್ ಗಳನ್ನ ಹೊಂದಿ ಜೂಜಾಟವನ್ನ ನಡೆಸ್ತಾ ಇದ್ರು ಎನ್ನುವ ಆರೋಪ ಇವರ ಮೇಲೆ ಕೇಳಿ ಬಂದಿದೆ. ಎಲ್ಲರೂ ಕೂಡ ಒಂದೇ ಕೇಂದ್ರೀಕೃತವಾಗಿ ಸಮುಂದರ್ ಸಿಂಗ್ ಜೊತೆಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಲಿಂಕ್ ಅನ್ನ ಹೊಂದಿದ್ರು ಎನ್ನುವ ಅನುಮಾನ ಕೂಡ ವ್ಯಕ್ತವಾಗಿರ್ತದೆ. ಈಗ ಬೆಳಗಿನ ಜಾವ ಸಮುಂದರ್ ಸಿಂಗ್ ಏನು ಗೆಸ್ಟ್ ಹೌಸ್ ಇತ್ತು, ಇಲ್ಲಿ ರೇಡ್ ಆದ ನಂತರ
ಇವರು ಎಲ್ಲರೂ ಕೂಡ ಇದೀಗ ಫೋನ್ಗಳನ್ನ ಸ್ವಿಚ್ ಆಫ್ ಮಾಡಿಕೊಂಡು ಗೋವಾ ಮತ್ತು ಇತರೆ ರಾಜ್ಯಗಳಲ್ಲಿ ತಲೆಮರೆಸಿಕೊಂಡಿದ್ದಾರೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಅಖಿಲೇಶ್, ಜೊತೆಲಿ ಈಗ ರೇಡ್ ಮಾಡಿದಂತ ಸಂದರ್ಭದಲ್ಲಿ ಏನು ದಾಖಲೆ ಇಲ್ದಿರುವಂತಹ ಆಸ್ತಿ ಪತ್ರಗಳಿರ್ಬೋದು, ಚಿನ್ನ ಏನೇನು ಸಿಕ್ಕಿದೆ ಸದ್ಯ? ಏನಾದ್ರೂ ಪ್ರಾಥಮಿಕ ವರದಿ ಲಭ್ಯವಾಗಿದೆ ಆ ಬಗ್ಗೆ? ಅಖಿಲೇಶ್, ಸದ್ಯದ ಮಾಹಿತಿ ಪ್ರಕಾರ ಗೋವಾ ಮತ್ತು ರಾಜಸ್ಥಾನದಲ್ಲಿ ಅಪಾರ ಪ್ರಮಾಣದ ಚಿನ್ನ ಮತ್ತು ನಗದು ದೊರೆತಿದೆ ಅಂತ ಹೇಳಲಾಗ್ತದೆ. ಹುಬ್ಬಳ್ಳಿಯ ಏನು ಸಮುಂದರ್ ಸಿಂಗ್ ನ ಗೆಸ್ಟ್ ಹೌಸ್ ಇತ್ತು, ಆತನ ಸಹೋದರ ಸಂಬಂಧಿ ಏನಿದ್ದ, ಇಲ್ಲಿ ಯಾವುದೇ ರೀತಿಯಾಗಿ ಹಣ ಸಿಕ್ಕಿಲ್ಲ. ಆದ್ರೆ ಆಸ್ತಿ ಪತ್ರಗಳು ಇಲ್ಲಿ ವಶಕ್ಕೆ ಪಡೆಯಲಾಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿರುತ್ತದೆ. ಮತ್ತು ಪ್ರಮುಖವಾಗಿ ಇವರು ಯಾವೆಲ್ಲ ಬ್ಯಾಂಕ್ ಖಾತೆಗಳನ್ನ ಹೊಂದಿದ್ರು, ಆ ಬ್ಯಾಂಕ್ ಖಾತೆಗಳಲ್ಲಿ ಯಾರ ಜೊತೆ ವಹಿವಾಟನ್ನ ನಡೆಸಿದ್ರು ಮತ್ತು ಈ ವಹಿವಾಟುಗಳು ಎಷ್ಟರ ಮಟ್ಟಿಗೆ ಸರಿಯಾಗಿದೆ ಮತ್ತು ಅಕ್ರಮ ವಹಿವಾಟು ಏನಾದರೂ ನಡೆದಿದೆ ಅನ್ನುವ ಕುರಿತಾಗಿ ಕೂಡ ಪರಿಶೀಲನೆ ನಡೀತಾ ಇದೆ. ಮತ್ತು ಜೊತೆಗೆ ಈ ಹುಬ್ಬಳ್ಳಿಯಲ್ಲಿ ಯಾರೆಲ್ಲ ಈ ಕಿಂಗ್ ಪನ್ ಗಳಿದ್ದಾರೆ ಇವರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಇದು ಪ್ರಥಮ ಹಂತದ ರೇಡ್ ಅಂತ ಈಗ ಹೇಳಲಾಗ್ತದೆ. ಈ ರೇಡ್ ಕೂಡ ಮುಂದುವರಿಯುವ ಸಾಧ್ಯತೆ ಇದೆ. ಇಂದು ಸಂಜೆಯವರೆಗೆ ಅಂದ್ರೆ 7 ಗಂಟೆವರೆಗೂ ಕೂಡ ತನಿಖೆ ಮುಂದುವರಿಯುತ್ತೆ ಅಂತ ಹೇಳಲಾಗ್ತದೆ. ಒಂದು ಹಂತದ ತನಿಖೆ ಮುಕ್ತಾಯ ನಂತರ ಇಡೀ ಒಂದು ಪ್ರಾಥಮಿಕ ಮಾಹಿತಿ ನೀಡುವ ಸಾಧ್ಯತೆ ಇದೆ. ಅಖಿಲೇಶ್, ಧನ್ಯವಾದಗಳು ಮಲ್ಲಿಕ್ ತಮ್ಮೆಲ್ಲ ಮಾಹಿತಿಗೆ.